ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಹೊರನಾಡಿಂದ ಹೊರಟು ನೆಕ್ಸ್ಟು ನಾವು ಹೋಗಿದ್ದು ಪ್ಲೇಸ್ ಬಂದು ಕಳಸಕ್ಕೆ. ಕಳಸದಲ್ಲಿ ನೆಲೆ ನಿಂತಿರ್ತಕ್ಕಂಥ ಕಳಸೇಶ್ವರ ಸ್ವಾಮಿ ದರ್ಶನ ಮಾಡೋದಕ್ಕೆ ಅಂತೇಳಿ ನಾವು ಕಳಸಕ್ಕೆ ಹೊರಟ್ವಿ. ಸಾಮಾನ್ಯವಾಗಿ ಹೊರನಾಡಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ತಪ್ಪದೇನೆ ಕಳಸೇಶ್ವರದಲ್ಲಿ ನೆಲೆ ನಿಂತಿರ್ತಕ್ಕಂಥ ಕಳಸೇಶ್ವರ ಸ್ವಾಮಿ ದರ್ಶನ ಮಾಡಲು ಬರ್ತಾರೆ. ಮತ್ತೆ ನೋಡಲೇಬೇಕಾಗಿರ್ತಕ್ಕಂಥ ಮತ್ತೊಂದು ಕ್ಷೇತ್ರವೇ ಕಳಸದ ಕಳಸೇಶ್ವರ ಸ್ವಾಮಿ ದೇವಾಲಯ. ಶಿವ ಪಾರ್ವತಿಯರು ನೆಲೆಸಿರುವ ಕಾಶಿಗಿಂತ ಒಂದು ಗುಲಗಂಜಿಯಷ್ಟು ಹೆಚ್ಚು ತೂಕ ಈ ಕ್ಷೇತ್ರಕ್ಕಿದೆ ಅಂತ ಕೂಡ ಸಹ ಹೇಳ್ತಾರೆ. ಅಗಸ್ತ್ಯ ಮುನಿಗಳ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿಯರು ನೆಲೆ ನಿಂತ ಸ್ಥಳ ಎಂದು ಸಹ ಹೇಳ್ತಾರೆ. ಹಾಗಾಗಿ ಇದನ್ನು ದಕ್ಷಿಣ ಕಾಶಿ ಎಂದು ಸಹ ಕರೀತಾರೆ. ಕಾಶಿಯಲ್ಲಿ 12 ವರ್ಷಗಳಿಗೊಮ್ಮೆ ಗಿರಿಜಾ ಕಲ್ಯಾಣ ನಡೆದರೆ ಇಲ್ಲಿ ಪ್ರತಿ ವರ್ಷ ನಡೆಯುವುದು ಇಲ್ಲಿನ ವಿಶೇಷ ಆಗಿರುತ್ತೆ. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಗಣಪತಿಯು ಗಂಡು ಹಾಗೂ ಹೆಣ್ಣು ರೂಪದ ವಿಗ್ರಹದ ಮುಖಾಂತರ ದರ್ಶನ ನೀಡುವುದು ಪ್ರಪಂಚದ ಏಕೈಕ ಗಣಪತಿಯು ಅಂತ ಕೂಡ ಹೇಳ್ತಾರೆ. ಗಂಡು ಹಾಗೂ ಹೆಣ್ಣು ರೂಪದಲ್ಲಿ ಪೂಜಿಸಲ್ಪಡುವ ಸ್ಥಳ ಕೂಡ ಇದಾಗಿದೆ. ಈಗ ನೀವು ಏನ್ ನೋಡ್ತಾ ಇದ್ದೀರಾ, ಇದು ಆನೆ ಗಣಪತಿ ಅಂತ ಹೇಳ್ತಾರೆ. ಇದು ಗಂಡು ಗಣಪತಿ. ಇಲ್ಲಿ ನೀವು ಇವಾಗ ನೋಡ್ತಾ ಇರೋದು. ಕಾಶಿಯಲ್ಲಿ 12 ವರ್ಷಗಳಿಗೊಮ್ಮೆ ಗಿರಿಜಾ ಕಲ್ಯಾಣ ನಡೆದ್ರೆ ಇಲ್ಲಿ ಪ್ರತಿ ವರ್ಷ ನಡೆಯುವುದು ಇಲ್ಲಿನ ವಿಶೇಷ ಆಗಿರುತ್ತೆ. ಅದನ್ನು ವಿಜೃಂಭಣೆಯಿಂದ ನಡೆಸ್ತಾರೆ. ಹಾಗೆಯೇ ಇಲ್ಲಿ ವರ್ಷವಿಡೀ ಯಾವುದಾದರೊಂದು ಉತ್ಸವ ನಡೀತಾನೆ ಇರುತ್ತೆ. ಹಾಗಾಗಿ ಕಳಸೇಶ್ವರನನ್ನು ಉತ್ಸವ ಪ್ರಿಯ ಎಂದು ಸಹ ಕರೆಯುತ್ತಾರೆ. ಅಗಸ್ತ್ಯ ಮುನಿಗಳು ಕಳಸದಿಂದ ಉದ್ಭವವಾದ ಲಿಂಗವನ್ನು ಅವರು ಇಲ್ಲಿ ಪ್ರತಿಷ್ಠಾಪಿಸಿದ ಕಾರಣ ಈ ಕ್ಷೇತ್ರಕ್ಕೆ ಕಳಸ ಎಂದು, ಆ ಲಿಂಗಕ್ಕೆ ಕಳಸೇಶ್ವರ ಎಂದು ಸಹ ಕರೀತಾರೆ. ಜೊತೆಗೆ ಪಾರ್ವತೀ ದೇವಿಯು ಸಹ ಸರ್ವಾಲಂಕಾರ ಭೂಷಿತಳಾಗಿ ಇಲ್ಲಿ ನೆಲೆಸಿದ್ದಾಳೆ. ದಕ್ಷಿಣ ಕಾಶಿ ಶ್ರೀ ಕಳಸೇಶ್ವರ ಸ್ವಾಮಿ ದೇವಸ್ಥಾನ, ಕಳಸ, ಮೂಡಿಗೆರೆ ತಾಲೂಕು. ಶ್ರೀ ಸರ್ವಾಂಗ ಸುಂದರಿ ಅಮ್ಮನವರ ದೇವಸ್ಥಾನ, ಶ್ರೀ ಆನೆ ಗಣಪತಿ ದೇವಸ್ಥಾನ, ಶ್ರೀ ಬಿಂದು ಮಾಧವ ದೇವಸ್ಥಾನ, ಶ್ರೀ ದುರ್ಗಮ್ಮ ದೇವಸ್ಥಾನ, ಶ್ರೀ ವಶಿಷ್ಠ ಕಾಲಭೈರವ ದೇವಸ್ಥಾನ, ಶ್ರೀ ವರಿಷ್ಠಾಶ್ರಮ ಗಣಪತಿ ದೇವಸ್ಥಾನ, ಶ್ರೀ ಗಿರಿಜಮ್ಮ ದೇವಸ್ಥಾನ, ಶ್ರೀ ತೊಡ್ಲು ವೀರನಾರಾಯಣ ಸ್ವಾಮಿ ದೇವಸ್ಥಾನ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ಕೋಟೆಹೊಳೆ. ಪಂಚತೀರ್ಥಗಳು ದೇವಾಲಯದಿಂದ ಇರುವ ದೂರ: ವಶಿಷ್ಠ ತೀರ್ಥ 1 ಕಿಲೋಮೀಟರ್, ಅಂಬಾತೀರ್ಥ 3 ಕಿಲೋಮೀಟರ್, ಕೋಟಿ ತೀರ್ಥ 2 ಕಿಲೋಮೀಟರ್, ರುದ್ರತೀರ್ಥ 1 ಕಿಲೋಮೀಟರ್, ನಾಗತೀರ್ಥ 4 ಕಿಲೋಮೀಟರ್. ಶ್ರೀ ಕ್ಷೇತ್ರಪಾಲ ಸ್ವಾಮಿಯವರು. ಸುತ್ತಲೂ ಹಸಿರು ಬೆಟ್ಟಗಳಿಂದ ಆವೃತವಾಗಿರುವ ಈ ಕ್ಷೇತ್ರ ತುಂಬ ಸುಂದರವಾಗಿದೆ. ಅಗಸ್ತ್ಯ ಮುನಿಗಳು ಶಿವನ ವರಪ್ರಸಾದದಿಂದ ತಮ್ಮ ದಿವ್ಯ ದೃಷ್ಟಿಯಿಂದ ಶಿವ ಪಾರ್ವತಿಯರ ವಿವಾಹವನ್ನು ಇಲ್ಲಿಂದಲೇ ವೀಕ್ಷಿಸಿದ್ದರು ಎಂದು ಸಹ ಹೇಳ್ತಾರೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಶಿವ ಪಾರ್ವತಿಯರ ಗಿರಿಜಾ ಕಲ್ಯಾಣವನ್ನು ಸಹ ಆಚರಿಸ್ತಾರೆ. ಇಲ್ಲಿ ಕಾಲಭೈರವೇಶ್ವರನ ಗುಡಿ ಸಹ ಇದೆ. ಇಲ್ಲಿನ ಸಮೀಪದ ಸಹ್ಯಾದ್ರಿ ಪರ್ವತದ ಬೆಟ್ಟದಲ್ಲಿಯೇ ತುಂಗಾ, ಭದ್ರಾ ಹಾಗೂ ನೇತ್ರಾವತಿಯ ಮೂಲ ಸ್ಥಾನ ಇರುವುದು, ಅಂದ್ರೆ ಉದ್ಭವವಾಗಿರುವುದು ಇಲ್ಲಿಂದಲೇ ಎಂಬುದು ವಿಶೇಷ. ಕಳಸಾ ಕ್ಷೇತ್ರ ಭದ್ರಾ ನದಿಯ ದಂಡೆಯಲ್ಲಿ ಇದೆ. ನದಿಯನ್ನು ದಾಟಿ ಹೋದ್ರೆ ಹೊರನಾಡು ಸಿಗುತ್ತದೆ. ಇಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಪವಿತ್ರ ತೀರ್ಥಗಳಿರುವುದು ವಿಶೇಷ. ಆ ತೀರ್ಥಗಳು ಯಾವ್ಯಾವುದು ಅಂದರೆ ವಶಿಷ್ಠ ತೀರ್ಥ, ನಾಗತೀರ್ಥ, ಕೋಟಿ ತೀರ್ಥ, ರುದ್ರತೀರ್ಥ ಹಾಗೂ ಅಂಬಾತೀರ್ಥ. ಈ ಪಂಚತೀರ್ಥಗಳಲ್ಲಿ ಸ್ನಾನ ಮಾಡಿ ಕಳಸೇಶ್ವರನನ್ನು ಪೂಜಿಸಿದರೆ 7 ಜನ್ಮಗಳ ಪಾಪ ಪರಿಹಾರ ಆಗುತ್ತದೆ ಅಂತ ಸಹ ಹೇಳ್ತಾರೆ. ದೇವಸ್ಥಾನದ ಒಳಗಡೆ ಈ ರೀತಿಯಾದ ಚಿತ್ರಣಗಳನ್ನ ಬಿಡಿಸಿದ್ದಾರೆ. ತುಂಬ ಅದ್ಭುತವಾಗಿದೆ.
ನೋಡಿ ಪ್ರತಿಯೊಂದು ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಈ ಶಿವ ಪಾರ್ವತಿಯರ ಚಿತ್ರಣಗಳು ತುಂಬಾನೇ ಇದೆ ಇಲ್ಲಿ. ಮತ್ತೆ ಇದು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವರು. ನೀವಾಗ ಏನ್ ನೋಡ್ತಾ ಇದ್ದೀರಾ, ಈ ದೇವರು ಬಂದು ಕಾಶಿ ವಿಶ್ವೇಶ್ವರ ಸ್ವಾಮಿಯವರು. ಅಲ್ಲಿ ದೇವಸ್ಥಾನದ ಬಾಗಿಲ ಕೂಡ ಹಾಕಿದ್ರು, ಹಾಗಾಗಿ ನಾನು ಸೈಡಿಂದನೇ ವಿಡಿಯೋನ ತಗೊಂಡಿರ್ತೀನಿ. ಎಲ್ಲರೂ ಕಾಶಿ ವಿಶ್ವನಾಥನ ದರ್ಶನ ಮಾಡಿ. ಮತ್ತೆ ಈಗ ದೇವಸ್ಥಾನದ ಸುತ್ತಲೂ ನಾವು ಬರ್ತಾ ಇದ್ವಿ. ಅಷ್ಟು ರಶ್ ಇಲ್ಲದ ಕಾರಣ ನಮಗೆ ದರ್ಶನ ಕೂಡ ಚೆನ್ನಾಗಿ ಆಯಿತು. ಅಲ್ಲಿ ಕಳಸೇಶ್ವರನ ವಿಡಿಯೋ ಆಗಲಿ ಫೋಟೋ ಆಗಲಿ ತಗೊಳ್ಳೋದಕ್ಕೆ ಬಿಡಲಿಲ್ಲ. ಮತ್ತು ಪಾರ್ವತಿ ದೇವಿ ಫೋಟೋ ತೆಕ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ನಮಗೆ ಅವಕಾಶ ಇರಲಿಲ್ಲ. ನಾನು ಕೇಳಿದೆ, ಆ ರೀತಿಯಾಗಿ ಯಾವುದೇ ಥರದ್ದು ತಗೊಳ್ಳೋದಕ್ಕಾಗಲ್ಲ, ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಮತ್ತು ಇಲ್ಲಿ ಷಣ್ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ, ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಯವರು ಕೂಡ ನೆಲೆ ನಿಂತಿದ್ದಾರೆ. ಅವ್ರದ್ದು ಕೂಡ ನಾನು ನಿಮಗೆ ಅಂದರೆ ಅಲ್ಲಿದು ಕೂಡ ಹೊರಗಡೆಯಿಂದ ಬೀಗ ಹಾಕಿತ್ತು. ಅಲ್ಲಿ ನಾನು ಒಳಗಡೆಯಿಂದನೇ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ತಗೊಂಡಿರ್ತೀನಿ. ನೋಡಿ ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿಯವರು. ದೇವಸ್ಥಾನದ ಸುತ್ತಲೂ ಕೂಡ ಇದೇ ರೀತಿಯಾದ ದೇವರ ಚಿತ್ರಣಗಳನ್ನ ಬಿಡಿಸಿದ್ದಾರೆ. ನಂಗಂತೂ ಭಾಳ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಕೂಡ ಈ ಚಿತ್ರಣಗಳನ್ನ ನಾನು ತೋರಿಸ್ಬೇಕು ಅಂತೇಳಿ ವಿಡಿಯೋ ಮಾಡ್ಕೊಂಡಿರ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನನಗೆ ತಿಳಿದಿರ್ತಕ್ಕಂಥ ಕಥೆಗಳನ್ನ ನಾನು ನಿಮಗೆ ತಿಳಿಸಿರ್ತೀನಿ. ಇದರಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಅಥವಾ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಇತ್ತು ಅಂದರೆ, ಗೊತ್ತಿದೆ ಅಂತ ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನನಗೂ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನನಗೆ ಗೊತ್ತಿಲ್ಲದೆ ಇರೋದು ನಿಮಗೂ ಕೂಡ ಏನಾದರೂ ತಿಳಿದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು ನನ್ನ ಕಡೆಯಿಂದ. ಇಲ್ಲಿ ಪ್ರತಿಯೊಂದು ಚಿತ್ರಣನೂ ಒಂದೊಂದು ಕಥೆನ ಹೇಳ್ತಾ ಹೋಗುತ್ತೆ. ಬಟ್ ಅದು ನಮಗೆ ಆ ಕಥೆಗಳು ಏನು ಅಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಈಗ ನಾವು ದೇವಸ್ಥಾನದ ಸುತ್ತಲೂ ಕೂಡ ಬರ್ತಾ ಇದ್ದೀವಿ. ಹೊರಗಡೆನೂ ಕೂಡ ಗೋಡೆಗಳಲ್ಲಿ ಯಾವ ರೀತಿಯ ಕೆತ್ತನೆಗಳನ್ನ ಮಾಡಿದ್ರು ಅದನ್ನು ಕೂಡ ನಾನು ಹಾಗೆ ವಿಡಿಯೋ ಮಾಡಿಕೊಂಡು. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ಬಟ್ ಇಲ್ಲೂ ಕೂಡ ತಾಯಿ ದರ್ಶನ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ನಾನಿಲ್ಲಿ ಹೊರಗಡೆಯಿಂದನೇ ನಾನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇಷ್ಟೇ ಸಾಧ್ಯ ಆಗೋದು, ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಸರ್ವಾಂಗ ಸುಂದರಿ ಅಮ್ಮನವರ ದರ್ಶನ ಮಾಡೋದಕ್ಕೆ ನಾವು ಒಳಗಡೆ ಹೋಗ್ತಿದ್ದೀವಿ. ಬಟ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಹೊರನಾಡಿಗೆ ಅಂತೇಳಿ ಬಂದಾಗ ಇಲ್ಲಿಗೂ ಕೂಡ ಬಂದು ತಂದೆ ಕಳಸೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಪ್ರಶಾಂತವಾದ ವಾತಾವರಣ ಇದೆ. ಮನಸ್ಸಿಗಂತೂ ತುಂಬಾ ಖುಷಿ ಕೊಡುತ್ತೆ. ನಿಸರ್ಗದ ಮಧ್ಯೆ ಇರೋದ್ರಿಂದ ಅಂತೂ ತುಂಬಾ ಅದ್ಭುತವಾಗಿದೆ. ನಾವು ಹೋದಾಗ ಆಲ್ರೆಡಿ ಮಧ್ಯಾಹ್ನದ ಮೇಲಾಗಿತ್ತು, ಚೆನ್ನಾಗಿ ದರ್ಶನ ಕೂಡ ಆಯಿತು. ಇದು ಬಾವಿ ಇದೆ, ಬಾವಿ ಅಂತ ಹೇಳಿ ಬೋರ್ಡ್ ಹಾಕಿದ್ರು. ಬಟ್ ಎಲ್ಲ ಹೂವಿನ ಗಿಡಗಳ ಥರ ಬೆಳ್ಕೊಂಡಿದೆ. ಮತ್ತು ಅದ್ರ ಸುತ್ತಲೂ ಕೂಡ ಈ ರೀತಿಯಾಗಿ ಗ್ರೀನ್ ನೆಟ್ಟನ್ನು ಕಟ್ಟಿದ್ರು. ಮತ್ತು ಹಾಗೆ ಕಬ್ಬಣದ್ದು ಇಂದ ಗೇಟ್ ಥರ ಮಾಡಿದ್ರು. ಇಲ್ಲಿಂದ ನಾವೀಗ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಕಳಸೇಶ್ವರ ಸ್ವಾಮಿ ದರ್ಶನ ಮುಗೀತು. ನಿಮ್ಗೆ ಗೊತ್ತಿರುತ್ತೆ, ರಶ್ ಏನಿರಲಿಲ್ಲ, ಕಡಿಮೆ ಇತ್ತು. ಹಾಗಾಗಿ ದರ್ಶನ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಆಗುಂಬೆ ಸನ್ಸೆಟ್ ನೋಡಬೇಕಂತ ಭಾಳ ಆಸೆ ಇದೆ. ನೋಡೋಣ ಹೇಗಾಗತ್ತೆ ಅಂತ. ನಾವು ಕಳಸದಿಂದ ಹೊರಟು ಆಗುಂಬೆ ಸನ್ಸೆಟ್ ನೋಡೋಣ ಅಂತೇಳಿ ಹೊರಟ್ವಿ.
ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸನ್ಸೆಟ್ಟು. ನೋಡೋಣ ಅಂಥೇಳಿ, ಆದರೆ ಆಲ್ರೆಡಿ ಮೋಡ ಮುಚ್ಕೊಂಡಿರೋ ಥರ ಇತ್ತು, ಅಂದರೆ ಮಳೆ ಮೋಡ ಥರ ಇತ್ತು. ಆದ್ರೂ ನೋಡೋಣ ನಮಗೆ ಆ ಅದೃಷ್ಟ ಸಿಗುತ್ತಾ ಅಂಥೇಳಿ ಹೊರಟ್ವಿ. ಸ್ವಲ್ಪ ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಅಲ್ಲಿ ಮಧ್ಯೆ ಯಾವುದೂ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ವಾಮಿಟ್ ಆಗ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಈ ಸಲ ಅಂತೂ ತುಂಬ ವಾಮಿಟ್ ಆಗ್ತಾಯಿತ್ತು, ಹಾಗಾಗಿ ಅಲ್ಲೂ ನಾನು ಯಾವುದೇ ಥರದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೂ ಸನ್ಸೆಟ್ಗೆ ರೀಚ್ ಆದ್ವಿ ನಾವು. 5:30 ಅಷ್ಟರೊಳಗಡೆ ರೀಚ್ ಆದರೂ ಕೂಡ ಅಲ್ಲಿ ನಾವು ಸನ್ಸೆಟ್ನ ನೋಡೋದಕ್ಕಾಗಲಿಲ್ಲ. ಆಲ್ರೆಡಿ ಮೋಡ ಮುಚ್ಚಿದ್ರಿಂದ ತುಂಬ ಟೈಮ್ ಆಗಿತ್ತು. ಬರೀ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ಗಳನ್ನ ಹಾಗೆ ತೊಗೊಂಡು ಏನೂ ಮಾಡೋದಕ್ಕಾಗಲಿಲ್ಲ. ಅಂದರೆ ಅದು ಒಂದು ರೀತಿ ನಿರಾಶೆ ಕೂಡ ಆಯಿತು. ಎಲ್ಲದಕ್ಕೂ ಅದೃಷ್ಟ ಬೇಕಲ್ವಾ, ಏನೊಂದು ನೋಡೋದಕ್ಕಾದ್ರೂ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ನಾವು ಅಲ್ಲಿಂದ ಹೊರಡ್ತಾ ಇದ್ವಿ. ಇಷ್ಟೇ ನಮ್ಮಿಂದ ನೋಡೋದಕ್ಕಾಗಿದ್ದು, ನಿಮಗೂ ಕೂಡ ತೋರಿಸೋದಕ್ಕಾಗಿದ್ದು ಇಷ್ಟೇನೆ. ಇಷ್ಟರಲ್ಲೇ ನಾವು ಕೂಡ ಖುಷಿ ಆಗಬೇಕು. ಇದು ಆಗುಂಬೆ ಸನ್ಸೆಟ್ ಹತ್ರ ಬಂದಿದ್ವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಆಗುಂಬೆ ಸನ್ಸೆಟ್ ಹತ್ರ ತಗೊಂಡಿರ್ತಕ್ಕಂಥ ಕ್ಲಿಪ್ಪಿಂಗ್ಸ್ಗಳು. ನೀವು ಇಷ್ಟೇ ಆಗುಂಬೆನ ನೋಡಿ ನೀವು ಕೂಡ ಖುಷಿ ಪಡಿ ಅಂತ ಕೇಳ್ಕೊತೀನಿ ನಾನು ಅಷ್ಟೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್, ಟೇಕ್ ಕೇರ್.